ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಗೊತ್ತೇ ಇರುತ್ತೆ, ಈ ವಾರ ಕ್ಯಾಪ್ಟನ್ ಟಾಸ್ಕ್ ಆಡೋದು ರಘು ಮತ್ತು ರಿಷಾ ಅಂತ. ರಿಷಾ ಗೌಡ ಮತ್ತು ರಘು ಅವರು ತುಂಬಾ ಜನ ಅನ್ಕೊಂಡಿದ್ರು ಯಾರೆಲ್ಲ ಬರ್ತಾರೆ, ಕ್ಯಾಪ್ಟನ್ ಯಾರೆಲ್ಲ ಆಗ್ತಾರಂತೆ. ಯಾಕಂದ್ರೆ 2 ವೀಕ್ಸ್ ಕಂಟಿನ್ಯೂಸ್ ಆಗಿ ಅವರೇ ಕ್ಯಾಪ್ಟನ್ ಇರ್ತಾರೆ. ಮತ್ತೆ ಅಂತದ್ರಲ್ಲಿ ಈ ವಾರ ಕ್ಯಾಪ್ಟನ್ ಆಗಿದ್ಯಾರು, ಬಿಗ್ ಬಾಸ್ ಸೀಸನ್ 12 ಮೊದಲ ಕ್ಯಾಪ್ಟನ್ ಆಗಿದ್ಯಾರು, ಮುಖ್ಯವಾಗಿ ಈ ಕ್ಯಾಪ್ಟನ್ ಟಾಸ್ಕ್ ಯಾವ ರೀತಿ ಇರುತ್ತೆ, ಗ್ರೂಪ್ ಟಾಸ್ಕ್ ಇರುತ್ತೆ ಅಂದ್ರೆ ಒಬ್ಬ ಇಬ್ರು ಕಂಟೆಸ್ಟೆಂಟ್ ಗಳು ಟಾಸ್ಕ್ ಆಡ್ತಾ ಇದ್ರೆ ಯಾರಾದ್ರೂ ಹೆಲ್ಪ್ ಮಾಡ್ಬೇಕಾ, ಇಲ್ಲ ಇಂಡಿವಿಜುವಲ್ ಟಾಸ್ಕ್ ಇರುತ್ತಾ, ಫಿಸಿಕಲ್ ಟಾಸ್ಕ್ ಇರುತ್ತಾ, ಮೆಂಟಲ್ ಟಾಸ್ಕ್ ಇರುತ್ತಾ, ಯಾವ ರೀತಿ ಟಾಸ್ಕ್ ಇರುತ್ತೆ ಅಂತೆಲ್ಲ ಮಾತಾಡೋಣ. ಮುಖ್ಯವಾಗಿ ಈ ವಾರ ಕ್ಯಾಪ್ಟನ್ ಆಗಿದ್ಯಾರು, ಬರ್ತಿರೋ ರೂಮರ್ ಏನು, ನಿಜವಾಗ್ಲೂ ಕ್ಯಾಪ್ಟನ್ ಆಗಿದ್ಯಾರು, ಸ್ಮಾಲ್ ಅಪ್ಡೇಟ್ ಯಾರು ಅನ್ಕೊಳ್ಳಿ, ಒಂದು ರೂಮರ್ ಅನ್ಕೊಳ್ಳಿ, ಬಚ್ಚದ್ರ ಅನ್ಕೊಳ್ಳಿ, ಒಂದಂತೂ ಸತ್ಯ ಕ್ಯಾಪ್ಟನ್ ಇವರೇ ಆಗಿದ್ದಾರೆ ಅಂತ ಹೇಳ್ಬೋದು. ಅದು ಯಾರಂತ ತಿಳಿಸ್ತೀನಿ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದಾರೆ, ಬಟ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ, ಹಾಗೇನೆ ಲೈಕ್ ಕೂಡ ಮಾಡ್ತಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ಹೈಪ್ ಬಟನ್ ಕೊಡಿ. ಅದರಿಂದ ತುಂಬಾ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ನನಗೆ ತುಂಬಾ ಖುಷಿ ಕೂಡ ಆಗುತ್ತೆ, ಮತ್ತೆ ವಿಡಿಯೋ ಮಾಡಕ್ಕೆ ಉತ್ಸಾಹ ಕೂಡ ಬರುತ್ತೆ. ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ. ಹಾಗೇನೆ ಮುಖ್ಯ ವಿಷಯಕ್ಕೆ ಬಂದ್ಬಿಡೋಣ. ಟಾಸ್ಕ್ ಆಡಕ್ಕೆ ಇಬ್ರು ಸೆಲೆಕ್ಟ್ ಆಗಿರೋದು. ಬೇಕಾದ್ರೆ ಇವತ್ತು ಎಪಿಸೋಡ್ ಬೇಕಾದ್ರೆ ನೋಡಿ, ಅಂದ್ರೆ ಮುಂಚೆನೆ ಮಾಡ್ತಾ ಇದೀನಿ. ಇದು ಲೈವ್ ಅಪ್ಡೇಟ್ ಬಂದಾಗ ಇಬ್ರೇ ಸೆಲೆಕ್ಟ್ ಆಗಿರ್ತಾರೆ. ನಾನು ಮುಂಚೆನೆ ಹೇಳಿದ್ದೆ ಏನಂತ, ರಘು ಮತ್ತು ರಿಷಾ ಅವ್ರು ಇಬ್ರನ್ನೇ ಸೆಲೆಕ್ಟ್ ಆಗಿರೋದಂತ. ಮತ್ತೆ ಇವರಿಬ್ಬರಿಗೆ ಕೊಟ್ಟಿರೋ ಟಾಸ್ಕ್ ಏನಂದ್ರೆ, ಮುಖ್ಯವಾಗಿ ಏನ್ ಗೊತ್ತಾ, ಆಕ್ಟಿವಿಟಿ ರೂಮ್ ಅಲ್ಲಿ ಹೋಗ್ಬೇಕು. ಆಕ್ಟಿವಿಟಿ ರೂಮ್ ಅಲ್ಲಿ ಲೈಟ್ಸ್ ಎಲ್ಲ ಆಫ್ ಇರುತ್ತೆ. ಸ್ವಲ್ಪ ಮಂದ ಬೆಳಕಂದ್ರೆ ಸ್ವಲ್ಪ ಬೆಳಕಿರುತ್ತೆ. ಆ ಬೆಳಕಲ್ಲಿ ಅವರ ಹೆಸರನ್ನು ಅವರು ಇದು ಮಾಡ್ಕೋಬೇಕು. ಇಂಗ್ಲಿಷ್ ಹೆಸರು, ಇಂಗ್ಲಿಷ್ ಅಲ್ಲಿ ಆಂಗ್ಲ ಭಾಷೆಯಲ್ಲಿ ಲೆಟರ್ಸ್ ಇರ್ತಾವಲ್ಲ. ಈಗ ಎಕ್ಸಾಂಪಲ್ ರಘು ಅಂತಿದೆ, RAGH ರಘು ಅಂತ 5 ಲೆಟರ್ಸ್ ಇರುತ್ತೆ. ರಿಷಾ ಅಂತ 5 ಲೆಟರ್ಸ್ ಇರುತ್ತೆ. ಒಬ್ಬರಾದ್ಮೇಲೆ ಒಬ್ರು ಟಾಸ್ಕ್ ಆಡಬೇಕು. ಆಕ್ಟಿವಿಟಿ ರೂಮ್ ಅಲ್ಲಿ ಹೊರಗಡೆ ಒಬ್ರು ಇರ್ಬೇಕು. ಮುಂಚೆ ಒಬ್ರು ಹೋಗಿ ಆ ಮಂದ ಬೆಳಕಿನಲ್ಲಿ ಸ್ವಲ್ಪ ಕತ್ಲಲ್ಲಿ ಆ ಲೆಟರ್ಸ್ ತಗೊಂಡು ಅವ್ರು ಒಂದು ಬೋರ್ಡ್ ಕೊಟ್ಟಿರ್ತಾರೆ. ಆ ಬೋರ್ಡ್ ಅಲ್ಲಿ ಅವರು ಅದನ್ನ ಅಟ್ಯಾಚ್ ಮಾಡ್ಬೇಕು, ಸೇರ್ಸ್ಬೇಕು. ಬಾಕ್ಸ್ ಟೈಪ್ ಇರುತ್ತೆ. ಆ ಕತ್ಲಲ್ಲಿ ಆ ಲೆಟರ್ಸ್ ತಡ್ಕೊಂಡು ಹುಡ್ಕೊಂಡು ಹೋಗಿ ಆ ಬೋರ್ಡ್ ಅಲ್ಲಿ ಜೇರ್ಸ್ಬೇಕು. ಅನ್ಮ್ಯಾಚ್ ಆದ್ರೆ ಸೇರಲ್ಲ, ಮ್ಯಾಚ್ ಆದ್ರೆ ಸೇರುತ್ತೆ. ಆ ರೀತಿ ಟಾಸ್ಕ್ ಇರುತ್ತೆ. ಆ ರೀತಿ ಟಾಸ್ಕ್ ಕೊಟ್ಟಿದ್ರೆ ಈಸಿ ಟಾಸ್ಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲೆಟರ್ ಎಲ್ಲ ಜೋಡಿಸೋದು, ವೆಯ್ಟ್ ಓರ್ಬೇಕು, ಇಲ್ಲ ತೂಕ ಉತ್ಕೊಂಡು ಹೋಗ್ಬೇಕು ಅಂತ ಫಿಸಿಕಲ್ ಟಾಸ್ಕ್ ಏನಿಲ್ಲ. ಮೆಂಟಲ್ ಟಾಸ್ಕ್ ತುಂಬಾ ಮ್ಯಾಜಿಕ್ ಆಗಿ ನ್ಯಾಚುರಲ್ ಆಗಿ ಆಡ್ಬೇಕು. ಕತ್ಲಲ್ಲಿ ಲೆಟರ್ ನ ಜೋಡಿಸೋದು. ಮತ್ತೆ ಆ ಲೆಟರ್ ಯಾರು ಜೋಡಿಸಿದ್ರು, ಕ್ಯಾಪ್ಟನ್ ಯಾರು ಆಗಾದ್ರು ಅಂತ ಹೇಳೋದಾದ್ರೆ ಮುಖ್ಯವಾಗಿ ಟಾಸ್ಕ್ ಈ ರೀತಿ ಇರುತ್ತೆ. ಲೆಟರ್ ಜೋಡಿಸೋದು ಅಷ್ಟೇ. ಇಂಗ್ಲಿಷ್ ಅಲ್ಲಿ 5 ಲೆಟರ್ಸ್ ಇರ್ತವೆ, ರಘು ರಿಷಾ ಅಂತ. ಆ ಲೆಟರ್ ಜೋಡಿಸಬೇಕು. ಅದು ಕ್ಯಾಪ್ಟನ್ ಆಗಿದ್ ಯಾರಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಬರ್ತಿರೋ ರೂಮರ್ ಪ್ರಕಾರ, ಸ್ಮಾಲ್ ಅಪ್ಡೇಟ್ ಪ್ರಕಾರ ಅನ್ಕೊಳ್ಳಿ, ರೂಮರ್ ಬರ್ತಾ ಅನ್ಕೊಳ್ಳಿ, ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ನೋಡೋಣ ಯಾವ ರೀತಿ ಎಲ್ಲ ಆಗುತ್ತೆ ಅಂತ. ಖಂಡಿತವಾಗ್ಲೂ ಇದು ರೂಮರ್ ಅನ್ಕೊಳ್ಳಿ. ಒಂದ್ ವೇಳೆ ಎಪಿಸೋಡ್ ನೋಡಿದ್ಮೇಲೆ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ. ನನ್ಗೆ ಅನ್ಸಿದ್ ಮಾತ್ರ ಈ ವಾರ ರಘು ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ಅನ್ಬೋದು. ಆಗಿದ್ದಾರೆ, ಆಗಬಹುದು, ಏನಾದ್ರು ಬೇಕು ಅನ್ಕೊಳ್ಳಿ. ಡೈರೆಕ್ಟ್ ಆಗಿ ಯಾವುದೇ ವಿಷಯ ಹೇಳಂಗಿಲ್ಲ. ಆದ ಕಾರಣ ಸ್ವಲ್ಪ ಅರ್ಥ ಮಾಡ್ಕೊಂಡು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ